ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಜನಗಣತಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವ ವಿಚಾರವಾಗಿ ಒಂದಷ್ಟು ಆತಂಕ ಕೂಡ ಎದುರಾಗಿದೆ. ಸಾರ್ವಜನಿಕರಿಗೆ, ರೋಗಿಗಳಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದು ಮುಖ್ಯವಾಗಿರುವಂತಹ ವಿಷಯ. ಇನ್ನು ಬೆಂಗಳೂರು ಕೇಂದ್ರ ಹಾಗೂ ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಜನಗಣತಿ ಕಾರ್ಯಕ್ಕೆ ಗೈರಾದರೆ ಎಫ್ಐಆರ್ ದಾಖಲು ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಏಪ್ರಿಲ್ 16ರಿಂದ ಗಣತಿ ಕಾರ್ಯ ಆರಂಭವಾಗುತ್ತೆ. ಇದಕ್ಕೆ ಕಂದಾಯ, ಶಿಕ್ಷಣ, ಸ್ಥಳೀಯ ಸಂಸ್ಥೆ, ಬೆಸ್ಕಾಂ ಸೇರಿದಂತೆ ಒಟ್ಟು 2.5 ಲಕ್ಷ ಸರ್ಕಾರಿ ನೌಕರರನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಏಪ್ರಿಲ್ 15ರಿಂದ ರಾಜ್ಯದಲ್ಲಿ ಸರ್ಕಾರಿ ಸೇವೆ ವ್ಯತ್ಯಯ ಆತಂಕವೂ ಕೂಡ ಇದೆ. ಇನ್ನು ವಾಸಸ್ಥಳದಿಂದ 10 ಕಿಲೋಮೀಟರ್ ದೂರ ತೀವ್ರತರ ಕಾಯಿಲೆಯಿಂದ ಬಳಲ್ತಿರೋರಿಗೆ ವಿನಾಯಿತಿ ಕೊಡಿ ಅನ್ನುವಂತಹ ಮನವಿಯನ್ನ ಡಾಕ್ಟರ್ನ ಹಾಕಿದಾರಾ ಜನಗಣತಿ? ಡಾಕ್ಟರ್ ಇಲ್ಲ ಸರ್. ಮತ್ತೆ ಏನಕ್ಕೆ ಇದು ಬಂದು ಸರ್ಕಾರಿ ಸಿಬ್ಬಂದಿ ಕೊರತೆ ಇದೆ? ಸ್ಟಾಫ್ ಡಾಕ್ಟರ್ ಹಾಕಿಲ್ಲ. ಇದೇನು ಫಸ್ಟ್ ಟೈಮ್ ಹಾಕಿರೋದು ಆ ಥರ? ಈ ಹಿಂದೆನೂ ಮಾಡ್ಕೊಂಡಿದ್ರಲ್ಲ ಸರ್, ಇದೇ ಥರ ಜನಗಣತಿಗೆ ಹಾಕಿದ್ರು. ಆಗ್ಲೂ ಇದನ್ನೇ ಕೇಳಿಕೊಂಡಿದ್ರು, ಆಗ್ಲೂ ಇದನ್ನೇ ಕೇಳಿದ್ರು. ಆಗ ಯಾಕೆ ಸುಮ್ಮನಿದ್ರು? ಮತ್ತೆ ಆಗೇನಾಯಿತು? ವ್ಯತ್ಯಯ ಆಯ್ತಾಗ? ಆಗ ವ್ಯತ್ಯಯ ಆಗದಿದ್ದು ಈಗ ಯಾಕೆ ವ್ಯತ್ಯಯ ಆಗಬೇಕು? ಏನೋ ಇದೆ, ಸರಿ ಮಾಡಿಸ್ಕೋಬೇಕು. ಬಟ್ ಆ್ಯಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ಟರ್ನ ಯೂಸ್ ಮಾಡೋದು ಅಷ್ಟು ಗ್ರೇಟ್ ಐಡಿಯಾ ಏನಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಚಂದ್ರನ ಅನ್ವೇಷಣೆಗೆ ಹೋಗಿದ್ದಂಥ ನಾಸಾದ ಆರ್ಟಿಮಿಸ್ 2 ತನ್ನ ಕಾರ್ಯವನ್ನು ಪೂರೈಸಿ ಭೂಮಿಯ ಕಡೆಗೆ ವಾಪಸ್ಸಾಗ್ತಾ ಇದೆ. ಚಂದ್ರನ ಸುತ್ತ ದಿ ಫಾರ್ ಸೈಡ್ ಆಫ್ ದ ಮೂನ್. ಅಂದರೆ ಭಾಳ ದಿನದಿಂದ ಹೇಳ್ತಾ ಇದ್ದೀವಿ ಫಾರ್ ಸೈಡ್ ಆಫ್ ದ ಮೂನ್, ಫಾರ್ ಸೈಡ್ ಆಫ್ ದ ಮೂನ್ ಅಂದರೆ ಭೂಮಿಯಿಂದ ಕಾಣಿಸುವ ಚಂದ್ರನ ಮುಖ ಏನಿದೆ ಅದರ ಇನ್ನೊಂದು ಭಾಗ, ನಮಗೆ ಕಾಣಿಸದಿರುವ ಮುಖ. ಕಾಯಿನ್ ಈ ಕಡೆ ಕಾಣಿಸ್ತಾ ಇದೆ, ಅದು ಚಂದ್ರ ನಮಗೆ ಕಾಣಿಸ್ತಿರೋದು. ಇನ್ನೊಂದು ಸೈಡ್, ಆ ಸೈಡ್ಗೆ ಹೋಗಿ ಅದು ಫ್ಲೈ ಪಾಸ್ಟ್ ಅಂತ ಪದ ಬಳಸ್ತಾ ಇದ್ದಾರೆ ಅದಕ್ಕೆ. ಫ್ಲೈ ಪಾಸ್ಟ್ ಅಂದರೆ ನೀವು ಈ ವೈಮಾನಿಕ ಪ್ರದರ್ಶನಗಳಲ್ಲಿ ಅಥವಾ ಗಣರಾಜ್ಯೋತ್ಸವದ ದಿನ ಮೆರವಣಿಗೆಯಲ್ಲಿ ಜುಯ್ ಅಂತ ವಿಮಾನಗಳೆಲ್ಲ ಹೋಗಲ್ವೇ, ಪ್ರತಿಷ್ಠಿತ ವ್ಯಕ್ತಿಗಳ ಮುಂದೆ, VVIPಗಳ ಮುಂದೆ ಫ್ಲೈ ಪಾಸ್ಟ್, ಅದು ಆ ಥರ ಆ ಭಾಗದಲ್ಲಿ ಸುತ್ತನ್ನು ಹೊಡೆದು ವಾಪಸ್ಸು ಭೂಮಿ ಕಡೆಗೆ ಬರ್ತಿದ್ದಾರೆ. ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಭಾಳ ಅದ್ಭುತ ಅಂತಂದರೆ ಫಸ್ಟ್ ಟೈಮ್ ಮನುಷ್ಯರು ಯಾರೂ ಅಲ್ಲಿಗೆ ಹೋಗಿರೋವಂಥದ್ದು. ಆ ಸೈಡ್ ಪ್ರೋಬ್ಗಳು ಹೋಗಿರ್ಬೋದು, ಒಂದೋ ಏನೋ ಎರಡೋ ಇದು ಆಗಿರ್ಬೋದು, ಬಟ್ ಮನುಷ್ಯರು ಯಾರೂ ಹೋಗಿಲ್ಲ. ಮತ್ತು ಈ ಕಡೆಯಿಂದ ಮೂನಿಂದ ಆ ಕಡೆ ಫಾರ್ ಸೈಡ್ಗೆ ಹೋಗಿ ಫ್ಲೈ ಪಾಸ್ಟಿಗೆ ಮಾಡಿದಾಗ 40 ನಿಮಿಷ ಈ ಆರ್ಟಿಮಿಸ್ 2 ನೌಕೆ ಏನಿತ್ತು, ಕ್ಯಾಪ್ಸುಲ್, ಅದು ಭೂಮಿಯ ಜೊತೆಯ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಅಂದರೆ ಹ್ಯೂಸ್ಟನ್, ಅಮೆರಿಕದಲ್ಲಿರುವ ಹ್ಯೂಸ್ಟನ್, ಅದರದ್ದು ನಿಯಂತ್ರಣದ ಕೇಂದ್ರ ಕಚೇರಿ, ಅದರ ಸಂಪರ್ಕವನ್ನು ಕಳ್ಕೊಂಡಿತ್ತು. ಅವ್ರಿಗೇನಾಗಿದೆ ಅಂತ ಯಾರಿಗೂ ಅರಿವಿರಲಿಲ್ಲ. 40 ನಿಮಿಷದ ಕಾಲ ಅತ್ಯಂತ ಟೆನ್ಷನ್ ಕಾಲ ಅದು. ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಅವ್ರಿಗೆ ಗೊತ್ತಲ್ಲ ಏನಾಗ್ತಿದೆ ಅಂತ. ಅವರು ಲಕ್ಷಾಂತರ ಸಾವಿರಾರು ಫೋಟೋ ತೆಕ್ಕೊಂಡಿದ್ದಾರೆ. ಏನಾಗಲಿ ಆ ಭಾಗದ ಇದನ್ನು ಸಮ್ ಆಫ್ ದಮ್ ಆರ್ ಎಕ್ಸ್ಪ್ಲೈನಿಂಗ್. ಈ ಕಡೆಯಿಂದ ನೋಡಿದಾಗ ಕಾಣೋಷ್ಟು ಕ್ರೇಟರ್ಸು, ಡಾರ್ಕ್ ಪ್ಯಾಚಸ್ಸು ಇದೆಲ್ಲ ಆ ಕಡೆಯಲ್ಲಿ ಕಾಣಿಸ್ತಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಂತೆಲ್ಲ ಹೇಳಿದ್ದಾರೆ. ಗೊತ್ತಿಲ್ಲ, ವಿ ಡೋಂಟ್ ನೋ, ಇರ್ಬೋದು. ಆ ಪಿಕ್ಚರ್ಸನ್ನು ಅನಲೈಸ್ ಮಾಡ್ತಾರೆ. 40 ನಿಮಿಷ ಆದಮೇಲೆ ಅವ್ರು ವಾಪಸ್ ಈ ಕಡೆಗೆ ಬಂದಾಗ ದೆ ರಿಪೋರ್ಟೆಡ್ ಬ್ಯಾಕ್ ಟು ಹ್ಯೂಸ್ಟನ್ಗೆ, ನಾವು ಬಂದ್ವಿ ಈ ಕಡೆಗೆ ಅಂತ ಸೈಲೆನ್ಸನ್ನು, ಮೌನವನ್ನು ಮುರಿದಾಗ ಇದ್ದಂತಹ ರಿಲೀಫ್ ಮತ್ತು ಸಂತೋಷ ನೋಡಬೇಕಾಗಿತ್ತು. ದಟ್ ಈಸ್ ದ ಟೈಮ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮಾತಾಡಿದ್ರು. ಬಹುಶಃ ಅದು ಲಾಂಗ್ ಡಿಸ್ಟೆನ್ಸ್ ಕಾಲ್ ಇರ್ಬೋದು ಮನುಷ್ಯನ ಚರಿತ್ರೆಯಲ್ಲೇ, ಅಷ್ಟು ದೊಡ್ಡ ಕಾಲ್ ಅದು. ಸೊ ಈಗ ಕ್ವಶನ್ ಇದು, ನೆಕ್ಸ್ಟ್ ಏನು ಅಂತ. ನೆಕ್ಸ್ಟು ನಾವು ಚಂದ್ರನ ಮೇಲೆ ಇಳಿಯೋವಂಥದ್ದು. ಅದು ಪಾಸಿಬಲಿ ನೆಕ್ಸ್ಟ್ ಇಯರ್ 27 ಅಥವಾ 28ರ ಆಸುಪಾಸಿನಲ್ಲಿ ಆಗಬಹುದು. ಬಟ್ ಅದಾಗಲಿಕ್ಕೆ ಒಂದಿಷ್ಟು ಸಣ್ಣ ಪುಟ್ಟದಾದಂತಹ ಪೂರ್ವ ತಯಾರಿಗಳಾಗಬೇಕು. ನಂಬರ್ 1, ವಿ ನೀಡ್ ಅಂದರೆ ಒಂದು ಲ್ಯಾಂಡರ್ ಬೇಕು. ಫಸ್ಟ್ ಆಫ್ ಆಲ್ ಇಳಿಯಲಿಕ್ಕೆ ಒಂದು ನೌಕೆ ಬೇಕು. ಆ ನೌಕೆ ಇನ್ನೂ ತಯಾರಿ ಆದಂಗಿಲ್ಲ. ಆ ನೌಕೆ ಹೇಗಿರಬೇಕು ಅಂದರೆ ಇಳಿದು ಮತ್ತೆ ಆಚೆ ಬರಬೇಕದು, ಚಂದ್ರನ ಅಟ್ಮಾಸ್ಫಿಯರಿಂದ, ಇದರಿಂದ ಕಕ್ಷೆಯಿಂದ ಆಚೆ ಬರಬೇಕದು. ಹಾಗಾಗಿ ಅದರಲ್ಲಿ ಖಾಸಗಿಯವರು, ಪರ್ಟಿಕ್ಯುಲರ್ಲಿ ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ಇವರೆಲ್ಲ ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಒಂದು ನೌಕೆ ಆಗಬಹುದು ಮುಂದಿನ ವರ್ಷದಲ್ಲಿ. ಎರಡನೇದು, ಈ ಗಗನಯಾತ್ರಿಗಳಿಗೆ ಬೇಕಾದಂತಹ ಆಧುನಿಕವಾಗಿ ಬೇಕಾಗಿರುವಂಥ ಸ್ಪೇಸ್ ಸೂಟ್ಗಳು, ಈ ಥರದ್ದೆಲ್ಲ ಕೆಲವು ಎಕ್ಸ್ಪರಿಮೆಂಟ್ಸ್ ನಡೀತಾ ಇವೆ. ಇವೆಲ್ಲ ಆದರೆ 27ರಲ್ಲಿ ಮನುಷ್ಯ ಇಳಿತಾನೆ ಚಂದ್ರನ ಮೇಲೆ. ಎಸ್,
ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ತೆರವಿನ ಬಗ್ಗೆ ಮತ್ತೆ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರು ಮಾತನಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ವಯನಾಡಿನ ಸುಲ್ತಾನ್ ಬತ್ತೇರಿಯಲ್ಲಿ ಎಲೆಕ್ಷನ್ ಕಾರ್ನರ್ ಮೀಟಿಂಗ್ ನಡೆಯಿತು. ಈ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ರಾತ್ರಿ ಸಂಚಾರ ನಿಷೇಧ ಬಹುದೊಡ್ಡ ಸಮಸ್ಯೆಯಾಗಿದೆ. ಮುಖ್ಯವಾಗಿ 3 ಸಮಸ್ಯೆಗಳಾದ ರಾತ್ರಿ ಸಂಚಾರ ನಿಷೇಧ, ಬೈಲುಕುಪ್ಪೆ ಸೇತುವೆ, ನಂಜನಗೂಡು ನೀಲಂಬೂರು ರೈಲ್ವೆ ಮಾರ್ಗದ ಬಗ್ಗೆ ಗಮನ ಹರಿಸುವುದಾಗಿ ಅವರು ಹೇಳಿದರು. ಏನು ಬೇಕಾದ್ರೂ ಹೇಳಿ, ಅಲ್ಲಿ MP ಆಗಿದ್ದೀನಿ ಅಂತ ಒಮ್ಮ ಬಾಯಿಗೆ ಬಂದಂಗೆ ಹೇಳ್ಬಿಟ್ರೆ ನಡೆಯಲ್ಲ. ಇಲ್ಲಿ ಇದು ಗಡ್ಕರಿ, ಪ್ರಿಯಾಂಕಾ ಖರ್ಗೆ ಮತ್ತು ಕರ್ನಾಟಕದ ಕಾಂಗ್ರೆಸ್ಸಿಗರ ಪರ್ಸನಲ್ ಆಸ್ತಿ ಅಲ್ಲ. ಇದು ರಾಜ್ಯದ ಆಸ್ತಿಯ ವಿಚಾರ ಮತ್ತು ಪರಿಸರದ ವಿಚಾರ. ಹಾಗಾಗಿ ಇದು ಗಡ್ಕರಿ ತೀರ್ಮಾನ ಅಲ್ಲ. BJP ಶುಡ್ ಅಪೋಸ್, ಗಡ್ಕರಿ ಶುಡ್ ನಾಟ್ ಡೂ ಇಟ್. ಯಾಕೆ ಮಾಡಬೇಕು? ಇರೋ ಇಷ್ಟಗಲ ಜಾಗ ಉಳ್ಕೊಂಡ್ರೆ 16 ಪ್ರಾಣಿನೂ ನಿಮ್ಮ ಕೈಲಿ ಇಸ್ಕೊಳಕ್ಕಾಗ್ದಿದ್ರೆ, ಮನುಷ್ಯರೆಂಬ ಪ್ರಾಣಿಗಳು ಬಿದ್ದಿರಿ ಏನೂ ಆಗಲ್ಲ. ರಾತ್ರಿ ಹೊತ್ತಲ್ಲಿ ಬರಲೇಬೇಕು ಅಂತ ನೀವು ಬರ್ದಿದ್ರೆ ಏನು ದೇಶ ಬಿದ್ದೋಗತ್ತಾ? ಏನೂ ದೇಶ ಬಿದ್ದೋಗಲ್ಲ. ಅಲ್ಲೇ ಇರಲಿ, ಬೆಳಗ್ಗೆ ಎದ್ದು ಬರಲಿ. ಬೇಡವಾ? ಒಂದು 25-30 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತಂತೆ, ಹೊಸ ರೋಡ್ ಮಾಡ್ಕೊಳ್ಳಿ. ಹೋಗಿ ಒಂದು 35 ಕಿಲೋಮೀಟ್ರ್ ನೀವು ಬರಲೇಬೇಕು ರಾತ್ರಿ ಹೊತ್ತಲ್ಲಿ ಅನ್ನೋದಾದರೆ. ಅಲ್ಲೇ ಬರಬೇಕು ಅಂತೇನಿದೆ? ಮಾಡಬಾರ್ದು ಅದನ್ನು. ಪ್ರಿಯಾಂಕಾ ವಾದ್ರಾ, ಗಾಂಧಿ ಪಾಂಧಿ ಅವರು ಹೇಳಿದ್ರು ಅಷ್ಟೇ, ಇನ್ನೊಬ್ರು ಹೇಳಿದ್ರು ಅಷ್ಟೇ. ಪರಿಸರದ ಮುಂದೆ ಯಾವ ಇದೂ ಇಲ್ಲ. ದಾವಣಗೆರೆಯಲ್ಲಿ ಉಪಚುನಾವಣೆ ಬಹಿರಂಗ ಆಗಿದೆ ಪ್ರಚಾರ. ಏಪ್ರಿಲ್ 9ರಂದು 2 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇವತ್ತೆಲ್ಲ ಮುಗೀತು. ಜನ ತೀರ್ಮಾನ ಮಾಡ್ಕೊಳ್ಳಿ, ಓಟ್ ಹಾಕಿ, ನಿಮ್ಗೆ ಯಾವ್ದು ಬೇಕೋ ಅಲ್ಲಿಗೆ, ಯಾರನ್ನು ಬೇಕೋ ಅವ್ರನ್ನ ಗೆಲ್ಲಿಸಿ, ಆಮೇಲೆ ಆ ಪ್ರಕಾರ ಅನುಭವಿಸ್ಕೊಳ್ಳಿ ಅಷ್ಟೆ. ಇನ್ನು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಶುರುವಾದಂತೆ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಪರಮೇಶ್ವರ್ ಅವರು ಮಾತನಾಡಿದ್ರು, ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಈ ಕಡೆ ಜಮೀರ್ ಕೂಡ ಮಾತನಾಡಿದ್ರು. ಜಮೀರ್ ಹೇಳಿಕೆಗೆ ಸಿಡಿಮಿಡಿಗೊಂಡಂತ DK ಶಿವಕುಮಾರ್, ನಾನು ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಾನು ಮಾತನಾಡಬೇಕು, ಇಲ್ಲವೇ CM ಮಾತಾಡಬೇಕು, ಉಳಿದವರು ಯಾರೇ ಮಾತಾಡಿದ್ರು ಅದಕ್ಕೆ ಬೆಲೆ ಇಲ್ಲ, ಅರ್ಥ ಇಲ್ಲ ಅಂತ ಅಂದ್ರು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ನಾಯಕತ್ವ ಮತ್ತು CM ಬದಲಾವಣೆ ಕಾಲವೇ ಉತ್ತರ ಕೊಡುತ್ತೆ ಅಂತ ಟಾಂಗ್ ಕೊಟ್ಟರು. ಪರಮೇಶ್ವರ್ ಹೇಳಿಕೆ ಸಂಬಂಧ DK ಸಹೋದರ DK ಸುರೇಶ್ ಕೂಡ ಮಾತನಾಡಿ, ನನಗೇನು ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂದ್ರು. 2013ರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಆಗಿದ್ದು 5 ವರ್ಷ CM ಸಿದ್ದರಾಮಯ್ಯ ಅವರು ಅಂತೇಳಿ. ನೋಡಿ, ಅವತ್ತು ಅನೌನ್ಸ್ ಆಗಿರಲಿಲ್ಲ. ನಾನೇ ಇದ್ದೆ ಅಲ್ಲ. 13ರಲ್ಲಿ ಮುಖ್ಯಮಂತ್ರಿ ಮಾಡಿದ್ರು, 18-18ರವರೆಗೂ ಅವರೇ ಇದ್ರು. 23ರಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವರೇ ಇರಬೇಕಲ್ವಾ? ಉಳಿದಾವಧಿ ಕಂಟಿನ್ಯೂ ಆಗುತ್ತೆ ಸಿದ್ದರಾಮಯ್ಯ ಅವರು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕರೆಕ್ಟ್ ಸಾರ್ ಮಾತಾಡ್ತಿರೋದು CM ಪೋಸ್ಟ್ ಬಗ್ಗೆ. ಇಲ್ಲಿ DK ಕೆನಾಟ್ ಬಿಕಮ್ ಕಂಪ್ಲೇನೆಂಟ್ ಆ್ಯಂಡ್ ಜಡ್ಜ್, ಎರಡೂ ನೀವೇ ಆಗೋಕ್ಕಾಗಲ್ಲ. ಹಾಂ, ಕ್ಲೈಮ್ ಆಗ್ತಿರೋ CM ಪದವಿಗೆ ಬಂದಾಗ ಕ್ಲೈಮು, ಅಧ್ಯಕ್ಷ ಪದವಿಗೆ ಬಂದಾಗ ನಾನೇ ಜಡ್ಜು, ಹಂಗಾಗಲ್ಲ. ಡಬಲ್ ಆ್ಯಕ್ಟಿಂಗ್. ಹಾಂ, ನೀವು ಡಬಲ್ ಆ್ಯಕ್ಟ್ ಮಾಡೋಕ್ಕೆ ಬರೋಲ್ಲ. ನಿಮ್ಮ ಹೈಕಮಾಂಡ್ ಮಾಡ್ಬೋದು. ಹೈಕಮಾಂಡ್ ಬಿಡ್ರಿ, ಯಾವ ಊರ ಹೈಕಮಾಂಡ್? ಅದು ತಲೆನೇ ಕೆಡ್ಸ, ಕಮಾಂಡೇ ಇಲ್ಲ. ಇನ್ನು ಹೈ ಏನು ಬಂತು? ಮೇ ಬಿ ಹೈ ಆಗಿಬಿಟ್ಟಿರ್ಬೇಕು ಕಮಾಂಡಿಗೆ ಪಾಪ. ಅದಕ್ಕೆ ತೀರ್ಮಾನ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ. ನಾಚಿಕೆ ಅನ್ನೋದೇ ಇಲ್ದಿದ್ದ ಮೇಲೆ ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ರಾಜ್ಯದ ವಿಚಾರದಲ್ಲಿ ಏನು ಹೇಳೋಣ? ಊರಿನವ್ರಿಗೆಲ್ಲ ಭಾಷಣ ಬಿಗಿತಾರೆ ಖರ್ಗೆ ಅವರು. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು ಅನಕ್ಷರಸ್ಥ, ಇವನು ಅನಕ್ಷರಸ್ಥ, ಅವನದು ಅವನಿದು ಅಂತ ಬಿಡ್ತಾ ಇರ್ತಾರೆ ನಿಂತ್ಕೊಂಡು. ನಿಮ್ಮದೇ ರಾಜ್ಯವಾಗಿ ನೀವೇ ಅಧ್ಯಕ್ಷರಾಗಿ ಇತ್ಯರ್ಥ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನೀವೆಂಥ ವೀಕ್ ಅಧ್ಯಕ್ಷ ಅಂತ ಹಿಸ್ಟ್ರಿ ಬುಕ್ಸ್ಗೆ ಹೋಗ್ತೀರಿ? ಲೆಕ್ಕ ಹಾಕ್ಕೊಳ್ಳಿ ನೀವು. ಎಸ್, Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿ ಜಮೀರ್ಚಂದ್ರ ಸ್ವಾಮೀಜಿ ಮೇಲೆ ಒಂದು ಆರೋಪ. ಹೆಣ್ಣು ಮಗಳೇನೋ ನನ್ನನ್ನು ಅವರು ಮಿಸ್ಯೂಸ್ ಮಾಡಿದ್ದಾರೆ ಅಂತನೋ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತನೋ ಏನೋ ಒಂದು ದೂರನ್ನು ಟಪಾಲು ಮೂಲಕ ಕೊಟ್ಟಿದ್ದಾರಂತೆ. ಇನ್ನೂ FIR ಆಗಿಲ್ಲ. ಆದರೆ ಅದಕ್ಕೆ ಮೊದಲೇ ಅವರೇ ಹೋಗ್ಬಿಟ್ಟು ಅಲ್ಲೆಲ್ಲ ಬಿಜಾಪುರದಲ್ಲೆಲ್ಲ ಅವರೇ ಒಂದು ದೂರು ಕೊಟ್ಬಿಟ್ಟಿದ್ದಾರಂತೆ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ಸರಿ, ಬ್ಲ್ಯಾಕೋ ಅಥವಾ ಬರೀ ಮೇಯ್ಲೋ ಯಾವುದೋ ಒಂದು ಇತ್ಯರ್ಥ ಕರೆಕ್ಟಾಗಿ ಮಾಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಎಸ್, ಅಸ್ಸಾಂನಲ್ಲಿ RSS ಮತ್ತು ಬಿಜೆಪಿ ಕಾರ್ಯಕರ್ತರ ಕೊಲ್ಲುವಂತೆ ಮುಸ್ಲಿಮರಿಗೆ AICC ಅಧ್ಯಕ್ಷ ಖರ್ಗೆ ಅವರು ಕರೆ ಕೊಟ್ಟಿದ್ದಂತಹ ಆರೋಪ ಸಂಬಂಧ ಬೆಂಗಳೂರಿನಲ್ಲಿ ದೂರು ದಾಖಲಾಗಿದೆ. ಬಿಜೆಪಿ ಶಾಸಕರಾದ ಮುನಿರಾಜು ಮತ್ತು CK ರಾಮಮೂರ್ತಿ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದು, ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಕೊಡೋರನ್ನ ಕೂಡಲೇ ಬಂಧಿಸಿ ಅಂತ ಒತ್ತಾಯಿಸಿದ್ದಾರೆ. ಇನ್ನು ಅಸ್ಸಾಂ CM ಹಿಮಂತ್ ಬಿಸ್ವಾ ಶರ್ಮಾ ಅವರ ಪತ್ನಿ ಹೆಚ್ಚು ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ, ದುಬೈನಲ್ಲಿ ಆಸ್ತಿ ಮಾಡಿದ್ದಾರೆ, ಅಮೆರಿಕಾದಲ್ಲಿ ಬೇನಾಮಿ ಕಂಪನಿಗಳನ್ನು ನಡೆಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಪವನ್ ಖೇರಾ ಗಂಭೀರ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಅವರು ದೂರು ಕೊಟ್ಟಿದ್ದರಿಂದ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅವರು ಓಡ್ ಹೋಗಿದ್ದಾರೆ ಅಂತ ಹಿಮಂತ್ ಅವರು ಲೇವಡಿ ಮಾಡಿದ್ದಾರೆ.
ಮತ್ತು ಹೇಮಂತ್ ಬಿಸ್ವಾ ಶರ್ಮಾ ಲೇವಡಿ ಮಾಡಿದ್ದಾರೆ ಸರ್, ಅವರು ಓಡೋಗಿದ್ದಾರೆ ಅಂತ ದಾಳಿ ವಿಷಯ ಗೊತ್ತಾಗಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ನೀರನ್ನು ಹರಿಸ್ತಾ ಇದ್ದಾರೆ. ಅದು ನಮ್ಮ ಕೊಳಚೆ ನೀರನ್ನು ಸಂಸ್ಕರಿಸಿ ಹರಿಸುವಂಥದ್ದು. ಅದರ ವಿರುದ್ಧ ಇವತ್ತಲ್ಲಿ ಜೀವಜಲ ಜಾಗೃತಿ ವೇದಿಕೆಯವರು ಪಾದಯಾತ್ರೆ ಮಾಡಿದ್ದಾರೆ. ಸರಿ ಇದೆ ಈ ಪಾದಯಾತ್ರೆ. ಸರ್ಕಾರಕ್ಕೆ ಯೋಗ್ಯತೆ, ಮಾನ ಮರ್ಯಾದೆ ಮತ್ತು ಕನಿಷ್ಠ ಜನಪ್ರೀತಿ ಏನಾದ್ರು ಇದ್ದರೆ ನಾನು ಹೇಳೋದು, ಯು ಶುಡ್ ಇಮಿಡಿಯೇಟ್ಲಿ ಸ್ಟಾಪ್ ದಟ್ ವಾಟರ್ ತೊಗೊಂಡೋಗಿ ಕೆರೆಗಳಿಗೆ ತುಂಬೋದನ್ನು. ಕಾಸು ಖರ್ಚಾಗತ್ತೆ ಅಂತ ಕಾರಣವನ್ನು ಕೊಟ್ಟಿರುವ ಅಧಿಕಾರಿಗಳನ್ನು ಕತ್ತರಿಸಿ ಹಾಕಿಬಿಡಬೇಕು ನನ್ನ ಪ್ರಕಾರದಲ್ಲಿ. ಬೇರೆ ಯಾವ ಊರಾಗಿದ್ದರೂ ಇದು ಹಿಂಸಾಚಾರಕ್ಕೆ ತಿರುಗಿ 4 ತಲೆ ತೆಗೆದುಬಿಟ್ಟಿರೋರು ನೀವು ಮಾಡ್ತಿರೋ ಕಚಡ ಮತ್ತು ಹಲ್ಕಟ್ಟು ಕೆಲಸಕ್ಕೆ. ಕೊಳಕು ನೀರನ್ನು ತೆಗೆದುಕೊಂಡು ಹೋಗಿ ಕೆರೆಗೆ ತುಂಬುತ್ತಾ ಇದ್ದೀರಿ, 2ನೇ ಹಂತದಲ್ಲಿ ಸಂಸ್ಕರಿಸಿ. 3ನೇ ಹಂತ ಮಾಡಿದ್ರೆ ಕಾಸು ಖರ್ಚಾಗತ್ತೆ ಅನ್ನುವಂತಹ ಕಚಡಗಳು ನೀವು ದುಡ್ಡು ತಿನ್ನೋಕ್ಕೆ ನಿಮ್ಗೆ ಅಯೋಗ್ಯರುಗಳಿಗೆ ನೀವು ಹೇಸಿಗೆ ತಿಂತೀರಿ ಅಂತ ಜನಕ್ಕೆ ಯಾಕೆ ಹೇಸಿಗೆ ನೀರು ಕೊಡ್ತಾ ಇದ್ದೀರಿ? ನಿಮಗೆ ಹೇಸಿಗೆ ರುಚಿಯಾಗಿದೆ ಅಂತಂದುಬಿಟ್ಟು ಜನಕ್ಕೂ ಆ ಹೇಸಿಗೆ ತಿನ್ನಿಸುವಂಥ ರುಚಿ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಯೋಗ್ಯರು ನೀವುಗಳು? ಫಸ್ಟು ಸ್ಟಾಪ್ ಮಾಡಬೇಕು. ಎಕ್ಸ್ಟ್ರೀಮ್ಲಿ ಡೇಂಜರಸ್ ಆಟ ಆಡ್ತಾ ಇದ್ದೀರಿ ನೀವು. ಆ ನೀರನ್ನು ತೆಗೆದುಕೊಂಡು ಹೋಗಿ ಕೆರೆಗೆ ಬಿಡ್ತಿದ್ದೀರಿ. ಟೆರಿಬಲ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾಳೆ ನಾನು ಹೇಳ್ತಾ ಇದ್ದೀನಿ ಆರೋಗ್ಯದ ವಿಚಾರದಲ್ಲಿ. ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಎನಿಥಿಂಗ್ ಕ್ಯಾನ್ ಗೆಟ್ ಡೆವಲಪ್ಡ್ ಅದರಿಂದ, ಏನೋ ಉಳ್ಸೋಕೋಗಿ ಇನ್ಕ್ಲೂಡಿಂಗ್ ಎನ್ ಅನ್ನೋನ್ ವೈರಸ್. ಬೇಕಾರೆ ಮೋಸ್ಟ್ ರೆಸಿಸ್ಟಿಂಗ್ ವೈರಸ್ ಇರ್ಬೋದು, ಬೇಕಾದ್ರೆ ಡೆವಲಪ್ ಆಗಿಬಿಡ್ಬೋದು. ಫಸ್ಟ್ ನಿಲ್ಲಿಸ್ಬೇಕು. ಇಲ್ಲ 3ನೇ ಹಂತದ ನೀರನ್ನ ಸಂಸ್ಕಾರ ಮಾಡಿ. ಅದಿಲ್ಲ, ಐ ಆಮ್ ಟೆಲಿಂಗ್ ಯು, ಜನ ನೀವು ಸುಮ್ಮನೆ ಅಂತೂ ಕುತ್ಕೋಬೇಡಿ, ಆ ನೀರನ್ನು ತಗೋಬೇಡಿ. ಮತ್ತು ಇದು ಮುಂದುವರಿದರೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋರಾಟ ಇನ್ನೂ ಹಾರಿಬಲ್ ಆಗಬೇಕಾಗತ್ತೆ. ಎಸ್, ಶ್ರೀಮಂತ ಉದ್ಯಮಿಯನ್ನ ಮದುವೆಯಾಗಿ 4 ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ, ಇನ್ನೇನಾದರೂ ಹೇಳಬೇಕಂತ ಸಿನಿಮಾ ನಿವೃತ್ತಿ ವದಂತಿ ವಿಷಯವಾಗಿ ತ್ರಿಷಾ ಕೃಷ್ಣನ್ ಕೌಂಟರ್ ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಇವರು ಅಸಮಾಧಾನಗೊಂಡು ಇದನ್ನು ಬರ್ಕೊಂಡಿದ್ದಾರೆ. ಇನ್ನು ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ಜೊತೆ ಮದುವೆಯಾಗಿದ್ದ ನಟಿ ರಶ್ಮಿಕಾ ಮಂದಣ್ಣ ಕೊಡಗಿನಲ್ಲಿ ಆರ್ತಕ್ಷತೆಯನ್ನು ಹಮ್ಮಿಕೊಂಡಿದ್ರು. 100 ಜನಕ್ಕಷ್ಟೇ ಇನ್ವೈಟ್ ಮಾಡಿದ್ರು. ಎಲ್ಲ ಹೋಗಿ ವಿಶ್ ಮಾಡಿ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅವರು. ಆಮೇಲೆ ನೋಡೋಣ ಅದನ್ನು. ಯಾರೋ ಒಂದು ಹೆಣ್ಮಗಳು ಆಕೆ ಮದುವೆ ಆಗ್ತಾಳು, ಇನ್ನೊಬ್ರು ಮದುವೆ ಆಗ್ತಾಳೋ, 4 ಏನಕ್ಕೆ ಬೇಕು ಈ ಜನಕ್ಕೆ? ಸುಮ್ಮನೆ ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಯಾರು ಬರೆದ್ರೆ ಏನು? ಯಾಕೆ ಬರೆಯಲ್ಲ ಜನ? ಬರೀಬೇಕಪ್ಪ. ಯಾವನ್ ಬರೀತಾನೆ ಇದನ್ನು ಅವನ ಮನೇಲಿರೋ ಹೆಣ್ಮಕ್ಳ ಮೇಲೆಲ್ಲ ಅದನ್ನೇ ಬರೀಬೇಕು. ಅವಾಗ ಸೆಲೆಬ್ರಿಟಿಗಳ ಬಗ್ಗೆ ಬರೆಯೋದು ಸುಲಭ ಆಗ್ಬಿಟ್ಟಿದೆ. ಸೆಲೆಬ್ರಿಟಿಗಳ ಬಗ್ಗೆ ಬರೀರಪ್ಪ. ಏನೇನೋ ಅವ್ರದ್ದು ವೈಯಕ್ತಿಕವಾದ್ದೆಲ್ಲ ಬರೆದ್ರೆ ತೋಚಿದ್ದೆಲ್ಲ ಇವರು ಆಯಿತು. ಏನೋ ಮಾಡ್ಕೊಂಡು ಹಾಳಾಗೋಗಿ ನಮಗೇನು ಹೋಗ್ಬೇಕು? ನಮಗೇನಾಗಲ್ಲ. ಬರ್ಕಳಿ ಏನು ಬೇಕಾದ್ರೆ ಅಂತೀವಿ. ನಮ್ಮಂಥವ್ರ ಹತ್ರ ಬಂಡು ಬಿದ್ದೋಗಿರ್ತೀವಿ. ಎಸ್.